ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಒಮ್ಮೆ ಹಾಲಿನಲ್ಲಿ ಈ ರೀತಿ ಹಲ್ವಾ ತಯಾರಿಸಿ ತಿಂದರೆ ಈ ರುಚಿನ ನೀವು ಯಾವತ್ತೂ ಕೂಡ ಮರೆಯೋದಿಲ್ಲ. ಯಾವುದೇ ಹಿಟ್ಟು ಅಥವಾ ಬೇಳೆ ಏನನ್ನು ಉಪಯೋಗಿಸ್ತಲೇ ಮಾಡುವಂಥ ಒಂದು ಹಲ್ವಾ ಇದು. ಸೊ ಈ ಹಲ್ವಾ ತಯಾರಿಸೋದಕ್ಕೆ ಮೊದಲನೇದಾಗಿ ನಾನು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸೋದಕ್ಕೆ ನಾನು ಇಲ್ಲಿ ಒಂದು ಬೌಲಿಗೆ ಅರ್ಧ ಹೋಳು ನಿಂಬೆಹಣ್ಣು ಅಥವಾ ನೀವು ಎಳ್ಳಿಕಾಯಿ ಇದ್ದರೆ ಸೊ ಅದರಲ್ಲೂ ಕೂಡ ಹಾಲನ್ನು ಒಡಿಸ್ಕೋಬಹುದು, ಅಥವಾ ವಿನೆಗರ್ ಇದ್ರೂ ಕೂಡ ಅದರಲ್ಲೂ ಕೂಡ ನೀವು ಹಾಲನ್ನು ಒಡಿಸ್ಕೋಬಹುದು ಫ್ರೆಂಡ್ಸ್. ಓಕೆ, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಈಗ ಹೀಗೆ ಕುದಿ ಬರಬೇಕಾದ್ರೇ ನಾವು ಈಗ ಲೆಮನ್ ಜ್ಯೂಸ್ ತೊಗೊಂಡಿದ್ದೀವಲ್ಲ, ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿ ನೀವು ಸ್ವಲ್ಪನೇ ಒಂದೊಂದು ಸ್ಪೂನೇ ಈಗ ಇಲ್ಲಿ ಲೆಮನ್ ಜ್ಯೂಸನ್ನು ಹಾಕ್ಕೋಬೇಕಾಗುತ್ತೆ. ನಿಂಬೆಹಣ್ಣಿನ ಜ್ಯೂಸನ್ನು ಹಾಕಿ ಈ ಥರ ನೀವು ಹಾಲನ್ನು ಚೆನ್ನಾಗಿ ಒಡಿಸ್ಕೋಬೇಕು. ತುಂಬಾ ಈಸಿಯಾಗಿ ನೀವು ಈ ಹಾಲಿನಲ್ಲಿ ಹಲ್ವಾನ ತಯಾರಿಸ್ಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಶೋರಾಗಿ ಹೇಳ್ತೀನಿ ನಾನು, ಒಂದ್ಸಲ ಈ ಟೇಸ್ಟಿಯಾಗಿರೋಂಥ ಹಲ್ವಾ ನೀವು ತಿಂದರೆ ಆ ರುಚಿಯಂತೂ ಮರೆಯೋದಿಲ್ಲ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ನೋಡಿ, ಈ ಥರ ನೀರು ಮತ್ತು ಹಾಲು, ಒಡೆದಿರೋಂಥ ಹಾಲು ಮತ್ತು ನೀರು ಅವು ಎರಡೂ ಕೂಡ ಸಪ್ರೇಟ್ ಆಗಬೇಕು. ಹಾಗೆ ನಾವು ಹಾಲನ್ನು ಒಡಿಸ್ಕೋಬೇಕು. ಈಗ ನಾನಿಲ್ಲಿ ಒಂದು ಬಟ್ಟೆನ ತಗೋತೀನಿ. ಸೊ ಈಗ ನೋಡಿ, ಒಂದು ಈ ಥರ ನಾವು ಬಟ್ಟೆನ ಹಾಕ್ಕೊಳ್ಳೋಣ. ಒಂದು ಕಾಟನ್ ಬಟ್ಟೆ ಇದ್ದರೆ ನಾವು ನೀರನ್ನು ಅದು ಚೆನ್ನಾಗಿ ಸೋಸ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಥರ ಒಂದು ಬಟ್ಟೆಯಲ್ಲಿ, ನಾನು ಕಾಟನ್ ಬಟ್ಟೆಯಲ್ಲಿ ಅದನ್ನು ಸೋಸ್ಕೋತಾ ಇದ್ದೀನಿ, ಒಡಿಸಿರೋ ಅಂಥ ಹಾಲನ್ನು. ಫ್ರೆಂಡ್ಸ್, ನಾವು ಪನ್ನೀರ್ ಮಾಡ್ಕೊಳ್ಳೋದು ಈಗ ನೋಡಿ, ಈ ಥರ ನಾವು ಇದಕ್ಕೆ ಈಗ ಇದರಲ್ಲಿ ಹುಳಿ ಅಂಶ ಇರುತ್ತೆ. ಹಾಲು ಒಡಿಸ್ಬೇಕಾದ್ರೆ ನಾವು ಲೆಮನ್ ಜ್ಯೂಸ್ ಹಾಕಿರ್ತೀವಲ್ಲ, ಹುಳಿ ಅಂಶ ಇರುತ್ತೆ. ಸೊ ಇದಕ್ಕೆ ತಣ್ಣೀರನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕಿ ನೋಡಿ, ಈ ಥರ ಸ್ವಲ್ಪ ಹುಳಿ ಅಂಶ ಹೋಗೋ ಹಾಗೆ ಸ್ಪೂನಲ್ಲೇ ನಾನು ಅದನ್ನು ಬೇರೆ ಮಾಡ್ತಾ ಇದ್ದೀನಿ. ಸೊ ಹೀಗೆ ಮಾಡಿದ ನಂತರ ಇವಾಗ ನಾವು ನೀರನ್ನು ಚೆನ್ನಾಗಿ ಎಲ್ಲ ಸೋಸ್ಕೋಬೇಕು. ಸೊ ಹಾಗಾಗಿ ನಾನು ಬಟ್ಟೆನ ಕಟ್ಟಿ ನೋಡಿ, ಈ ಥರ ಟೈಟಾಗಿ ಬಟ್ಟೆನ ಕಟ್ಟಿ ಒಂದು 5ರಿಂದ 10 ನಿಮಿಷ ಇಡಿ ಸಾಕು. ಜಾಸ್ತಿ ಟೈಮ್ ಏನು ಬೇಡ. ಟೋಟಲಾಗಿ ಅದರಲ್ಲಿ ಒಂದು ಸ್ವಲ್ಪನೂ ನೀರಿರಬಾರ್ದು ಅಷ್ಟೇ. ಓಕೆ, ನೋಡಿ ಈ ಥರ ನಾನು ಹಿಂಡಿ ಅದನ್ನು ಒಂದು 5 ನಿಮಿಷ ಇಟ್ಟಿದೆ. ಸೊ ಇವಾಗ ಒಂದು ತಟ್ಟೆಗೆ ಇವಾಗ ನಾವು ಮಾಡಿರೋ ಅಂತಹ ಪನ್ನೀರನ್ನು ಹಾಕ್ಕೊಳ್ಳೋಣ. ಹಾಲನ್ನು ಒಡಿಸಿದ್ದೀವಲ್ಲ, ಸೊ ಇದನ್ನು ನಾವು ಹಾಕ್ಕೊಳ್ಳೋಣ ಒಂದು ತಟ್ಟೆಗೆ. ಸೊ ತಟ್ಟೆಗೆ ಹಾಕಿ ಅದನ್ನು ಸ್ವಲ್ಪ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತಟ್ಟೆಲೆಲ್ಲ. ಒಮ್ಮೆ ಹಾಲಿನಲ್ಲಿ ಈ ರೀತಿ ಹಲ್ವಾ ತಯಾರಿಸಿ ತಿಂದರೆ ಈ ರುಚಿನ ಮರೆಯೋದಿಲ್ಲ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಿಲ್ಕ್ ಸ್ವೀಟ್ನ ನೀವು ತಯಾರಿಸ್ಬೋದು. ಈ ಮಿಲ್ಕ್ ಹಲ್ವಾನ ಒಂದ್ಸಲ ತಯಾರಿಸಿ ನೋಡಿ. ಓಕೆ, ಈಗ ನೋಡಿ, ನಾನು ಒಂದು ಪ್ಯಾನಿಗೆ ಇನ್ನು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಈ ಹಾಲನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಒಂದು 2ರಿಂದ 3 ನಿಮಿಷ ನಿಮಗೆ ಟೈಮ್ ತೊಗೋಬಹುದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹಲ್ವಕ್ಕಿಂತ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದು. ಸೊ ನೀವು ತಯಾರಿಸಿ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಎಷ್ಟು ದಿನ? ಒಂದು 15ರಿಂದ 20 ದಿನದವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇದನ್ನು ಇಡ್ಬೋದು. ಆದರೆ ನೀವು ತಯಾರಿಸಿದ ತಕ್ಷಣವೇ ಈ ಸ್ವೀಟ್ ಖಾಲಿ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಹಾಲಿನಲ್ಲಿ ಮಾಡುವಂತಹ ಹಲ್ವಾ. ಓಕೆ, ಇವಾಗ ನಾವು ಪನ್ನೀರನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಆ ಪನ್ನೀರ್ನು ಕೂಡ ಹಾಲು ಅರ್ಧ ಬೆಂದಿರಬೇಕು. ಆಗ ಈ ಪನ್ನೀರನ್ನು ಕೂಡ ಹಾಕ್ಕೊಳ್ಳೋಣ. ಹಾಕಿ ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ನೋಡಿ, ಈ ಥರ ಕೈ ಆಡಿಸ್ತಾ ಇರಿ, ಯಾಕೆ ಅಂತಂದರೆ ತಳ ಇಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಈ ಥರ ನಾನು ಇದನ್ನು ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಚೆನ್ನಾಗಿ ಇದು ಬಾಯ್ಲ್ ಆಗಲಿ. ಈಗ ಒಂದು ಕುದಿ ಬಂದಾಗ ನೀವು ಸ್ಟವ್ನ ಲೋ ಫ್ಲೇಮ್ ಮಾಡಿಬಿಡಿ. ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ನೀವು ಲೋ ಫ್ಲೇಮಲ್ಲಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಮಾಡಿದರೆ ಕಲರ್ ಕೂಡ ಡಾರ್ಕ್ ಕಲರ್ ಥರ ಆಗಿಬಿಡುತ್ತೆ. ಹಾಗೆ ತುಂಬಾ ಅದು ಸ್ಮೆಲ್ ಕೂಡ ಬೇರೆ ಥರ ಬಂದುಬಿಡುತ್ತೆ. ನೋಡಿ, ಈ ಥರ ನಾನು ಸ್ವಲ್ಪನೇ ಈಗ ಒಂದ್ಸಲ ಹೈ ಫ್ಲೇಮ್ ಮಾಡಿ, ಒಂದ್ಸಲ ಲೋ ಫ್ಲೇಮ್ ಮಾಡಿ, ಅಲ್ಲೇ ನಾನು ನಿಂತ್ಕೊಂಡೇ ಇದನ್ನು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೋಬೋದು, ಬಟ್ ಜಾಸ್ತಿ ಟೇಸ್ಟಿಯಾಗಿ ಇರುತ್ತೆ. ಓಕೆ, ಈಗ ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಂತರ ಈಗ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಓಕೆ,
ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ಹಲ್ವಾ ಅಂತಂದರೆ ಖಂಡಿತ ಟೇಸ್ಟಿಯಾಗಿ, ರುಚಿಯಾಗಿ, ಜಾಸ್ತಿ ಸ್ವಲ್ಪ ಸಿಹಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅ, ಅಂದರೆ ನಾನು ಸ್ವಲ್ಪ ಜಾಸ್ತಿ ಸ್ವೀಟನ್ನು ಉಪಯೋಗಿಸಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಉಪಯೋಗಿಸಿ. ನೋಡಿ ಈಗ ಹಾಲು ಹಾಕಿರೋ ಅಂಥದ್ದು ಪೂರ್ತಿ ಹಿಂಗೋ ಅಷ್ಟು ನಾವು ಇದನ್ನು ಬೇಯಿಸ್ಕೊಂಡಿದ್ದೀವಿ. ಸಕ್ಕರೆ ಸ್ವಲ್ಪ ನೀರನ್ನು ಬಿಟ್ಕೊಂಡಿರುತ್ತೆ. ಬಟ್ ಫೈನಲ್ ಆಗಿ ಇದು ಸಕ್ಕರೆ ಕೂಡ ನೋಡಿ ಪೂರ್ತಿ ಅದು ಡ್ರೈ ಆಗುತ್ತೆ. ಒಮ್ಮೆ ಹಾಲಿನಲ್ಲಿ ಈ ರೀತಿ ಹಲ್ವನ ತಯಾರಿಸಿ ತಿಂದರೆ ಈ ರುಚಿಯಂತೂ ಮರೆಯೋದಿಲ್ಲ. ತುಂಬ ಈಸಿಯಾಗಿ ಮಾಡುವಂತಹ ಮಿಲ್ಕ್ ಹಲ್ವಾ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಸಿ ಯು.